ನಾವು ಜೈಲಿಗೆ ಹೋಗೋದು ಸಿದ್ಧ, ನಾವು ಪ್ರಾಣ ಕೊಡೋದು ಸಿದ್ಧ ಅಂತ ಹೇಳಿ ತಮ್ಮ ಹೋರಾಟವನ್ನ ಎಲ್ಲ ನಾಯಕರುಗಳನ್ನ ಒಗ್ಗೂಡಿಸಿಕೊಂಡು ಇವತ್ತು ಮಾಜಿ ಸಚಿವರುಗಳಿರ್ಬೋದು, ಶಾಸಕರಿರ್ಬೋದು, ಇಡೀ ಜಿಲ್ಲೆಯ ಪಕ್ಷಾತೀತವಾಗಿ ಎಲ್ಲ ಜನಗಳನ್ನ ಒಂದೂಡಿಸಿ ಇವತ್ತು ಉಗ್ರವಾದಂತ ಹೋರಾಟವನ್ನ ಜಿಲ್ಲೆಗೆ ಹೇಮಾವತಿ ನೀರಿಗೆ ಅನ್ಯಾಯ ಆಗಬಾರದು ಅಂತ ಹೇಳಿ ಅವ್ರು ಹೇಳ್ತಾರೆ. ಬಹುಶಃ ಈ ಹೇಮಾವತಿ ನೀರು ಇವತ್ತು ಇದು ಅವಧಿಗೆ ಬರಲಿಕ್ಕೆ ಬಹುಶಃ ಕಾರಣ ನಮ್ಮ ಮಾಜಿ ಪ್ರಧಾನಿಗಳಂತ ಇದ್ದಿದ್ದೇವೆ. ಆ ಕುಟುಂಬದ ಬಗ್ಗೆ ಇಲ್ಲ ಸಲ್ಲದ ಆತ್ಮಕಥೆ ಮಾಡಿದ್ರೆ ಮತ್ತು ನಮ್ಮ ಮಕ್ಕಳಿಗೆ ಸಂಬಂಧಿಸಿದಂತ ದಂತಾರೋಗ ಅಧ್ಯಕ್ಷರಲ್ಲಿ ಒಂದು ಕಾರ್ಯಕ್ರಮ ಹಾಗೂ ನಮ್ಮ ತಹಸೀಲ್ದಾರ್ ಸಾಹೇಬರ ವೈಎಂ ವೇಣುಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಬಹುಶಃ ಮಾನ್ಯ ಶಾಸಕರು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಈ ಸಂಪೂರ್ಣ ಇವತ್ತು ಏನು ಕಲಾ ಮೆರವಣಿಗೆ ಪ್ರತಿಯೊಂದರ ಒಂದು ಸಾರಥ್ಯವನ್ನು ವಹಿಸುವಂತ ಹೇಳಿದ್ರೆ ಅವರನ್ನ ನಮ್ಮ ಒಕ್ಕಲಿಗರ ಸಂಘ ಹಾಗೂ ತಾಲೂಕಿನ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮ ವೇಣುಮೂರ್ತಿಯವರು ಕೂಡ ನಾವು ಸ್ವಾಗತಿಸ್ತೇವೆ. ಹಾಗೆಯೇ ಕೆಂಪೇ ಪ್ರಶಸ್ತಿ ಮತ್ತು ಗೌರವಗಳನ್ನು ಪಾತ್ರವಾಗಿದ್ದಾರೆ. ಶಾಸನಗಳ ಅಧ್ಯಯನ, ಸಂಶೋಧನೆ ಮತ್ತು ಸಾಹಿತ್ಯ ಕ್ಷೇತ್ರದ ಸಾಧಕರಾದ ಶ್ರೀಯುತರು 40ಕ್ಕೂ ಹೆಚ್ಚು ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿದ್ದು, ಯಲಹಂಕ ನಾಡಪ್ರಭುಗಳು ಮತ್ತು ಕೆಂಪೇಗೌಡರ ಕುರಿತಂತಹ ಶಾಸನಗಳು ಆಳವಾಗಿ ಅಧ್ಯಯನ ಮಾಡಿ ಯಲಹಂಕ ನಾಡಪ್ರಭುಗಳ ಶಾಸನ ಸಂಪುಟ, ಯಲಹಂಕ ನಾಡಪ್ರಭು ಕೆಂಪೇಗೌಡರ ಶಾಸನ ಸಂಪುಟ ಮತ್ತು ಆಗಮಿಸಿರುವುದು ನಮ್ಮ ತಾಲೂಕಿನ ಸೌಭಾಗ್ಯವೇ ಸರಿ. ಅವರಿಗೆ ತಾಲೂಕಿನ ಒಕ್ಕಲಿಗರ ಸಂಘ ಹಾಗೂ ತಾಲೂಕಿನ ಜನರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಎಷ್ಟೋ ಸಾರಿ ಇತಿಹಾಸಕಾರರು ಕೆಂಪೇಗೌಡರು ಸ್ವಲ್ಪ ಅವಮಾನವನ್ನು ಮಾಡಿದ್ದಾರೆ. ಅದು ತಮ್ಮ ಅಜ್ಞಾನದಿಂದ ಮಾಡುವಂತಹ ಅವಮಾನ. ಕೆಂಪೇಗೌಡರಿಗೆ ಸೋಲುವಂಥದ್ದಲ್ಲ. ಕೆಂಪೇಗೌಡರನ್ನ ಸಾಧಾರಣ ಒಂದು ಪಾಳೆಗಾರರು ಅಂತ ಅಂದ್ಬಿಡ್ತಾರೆ. ಖಂಡಿತ ಅಲ್ಲ. ಆ ಮಟ್ಟಕ್ಕಿಂತ ಇನ್ನೂ ದೊಡ್ಡದಾದ ಸಾಮಂತ ರಾಜರ ಸ್ಥಾನಮಾನ ಹೊಂದಿದ್ದವರು ಅವರು. ಕೃಷ್ಣದೇವರಾಯ ಎಲ್ರಿಗೂ ಗೊತ್ತಿದೆ. ಕೃಷ್ಣದೇವರಾಯನ ಮರಣ ನಂತರ ಅವನ ತಮ್ಮ ಅರ್ಜುನರಾಯ ರಾಜನಾದ ಚಕ್ರವರ್ತಿಯಾದ ಆತನ ಸಾಮಂತರಾಗಿ ಕೆಂಪೇಗೌಡರು ಆಗ ಯಲಹಂಕ ನಾಡು ಅಂತ ರಾಜ್ಯ ನಡೆಸಿದರು. ಆ ಯಲಹಂಕ ನಾಡಿನ ರಾಜಧಾನಿ ಮೊದಲಿಗೆ ಯಲಹಂಕವೇ ಆಗಿತ್ತು. ಕೆಂಪೇಗೌಡರು ಸಾಮಂತರಾಜರಾದ ನಂತರ ತಮ್ಮ ರಾಜಧಾನಿಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು, ಬದಲಾಯಿಸಿದರು. ಕ್ರಿಸ್ತಶಕ 1531ರಲ್ಲಿ ಬೆಂಗಳೂರು ಪಟ್ಟಣವನ್ನ ಕಟ್ಟೋದಕ್ಕೆ ನಿರ್ಧರಿಸಿ ಮಂಜುನಾಥ್ ಅವರು ಸುದೀರ್ಘವಾಗಿ ಕೆಂಪೇಗೌಡರ ಬಗ್ಗೆ ಮಾತಾಡಿದ್ದಾರೆ. ಪಕ್ಷದ ಅಧ್ಯಕ್ಷರಾದ ಧರ್ಮಾಲ್ ಅವರೇ, ತಹಸೀಲ್ದಾರ್ ವೇಣುಕುಮಾರ್ ಅವರೇ, ಸನ್ಮಾನವನ್ನು ಸ್ವೀಕಾರ ಮಾಡಿದಂತ ಎಲ್ಲ ಹಿರಿಯವರೇ, ಡಾಕ್ಟರ್ ನಾಗರಾಜ್ ಅವರೇ, ವೇದಿಕೆಯಲ್ಲ ನನ್ನ ಹಿರಿಯ ಮಿತ್ರರೇ, ನಮ್ಮ ತಾಲೂಕಿನ
ನಾಲ್ವಡಿ ಕೃಷ್ಣಾರಿಗಳು ಅವರ ಜಯಂತಿನ ಈ ರಾಜ್ಯದಲ್ಲಿ ಮಾಡಲ್ಲ, ಮಾಡಿಲ್ಲ, ಮುಂದೆ ಮಾಡಕ್ ಹೋಗಲ್ಲ. ಆದ್ರೆ ಒಬ್ಬ ಸಾಮಂತ ರಾಜ ಕೆಂಪೇಗೌಡ ಜಯಂತಿನ ಈ ನಾಡಿನ ಜನ, ಕನ್ನಡದ ಜನ ಅದ್ದೂರಿಯಾಗಿ ತಾಲೂಕವಾರು ರಾಜ್ಯವಾರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಸಂತೋಷ. ಕೆಂಪೇಗೌಡ ಆದರ್ಶ, ಕೆಂಪೇಗೌಡ ದೂರದೃಷ್ಟಿಯನ್ನ ನಾವೆಲ್ಲ ಅನುಸರಿಸಿಕೊಳ್ಳುವುದ್ರೆ ಸಾಕು. ಬಹುಶಃ ಕೆಂಪೇಗೌಡ ಏನಾದ್ರು ಬೆಂಗಳೂರು ಕಟ್ತಾ ಇದ್ರೆ ನಾವಾದ್ರೂ ಇರಕ್ಕಾಗ್ತಿಲ್ಲ. ಹುಬ್ಬಳ್ಳಿಯಲ್ಲೋ ಧಾರವಾಡಲ್ಲೋ ರಾಜಧಾನಿ ಅಲ್ಲೋದ್ರೆ ತಿಂಗಳಿಗೋ 2 ತಿಂಗಳು ಬರಕ್ಕಾಗಲ್ಲ. ಅದರಿಂದ ನಾವು ಯಾವತ್ತೂ ಕೆಂಪೇಗೌಡನ ಗೌರವಿಸಬೇಕು ಸಂದರ್ಭದಲ್ಲಿ ಅಂತ ಇವತ್ತು ನಮ್ಮೆಲ್ಲರೂ ಸಹ ಸಂಭ್ರಮದಿಂದ ತಾವು ಸಹ ಬಹಳ ಜನ ಬಂದಿದ್ದೀರಿ. ಒಳ್ಳೆ ಮೆರವಣಿಗೆಯಲ್ಲಿ ಜಾಗೃತ ಹಾಕಿ ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತಾಡೋ ಮುಕ್ತಾಯ ಮಾಡ್ತೀನಿ.